ರಾಜಧಾನಿ ಬೆಂಗಳೂರಿನಲ್ಲಿ ಮತ್ತೆ ಕಸದ ಸಮಸ್ಯೆ ಶುರುವಾಗ್ತಾ ಇದೆ. ಕಸ ಡಂಪಿಂಗ್ ವಿರುದ್ಧ ರೊಚ್ಚಿಗೆದ್ದ ಬೆಳ್ಳಹಳ್ಳಿ ಜನ. ದೊಡ್ಡಬಳ್ಳಾಪುರದ ಬೆಳ್ಳಹಳ್ಳಿ ಕ್ರಾಸ್ ಬಳಿ ರಸ್ತೆಯನ್ನ ಬಂದ್ ಮಾಡಲಾಗಿದೆ. ರಸ್ತೆಗೆ ಅಡ್ಡಲಾಗಿ ಟ್ರಾಕ್ಟರ್ ಅನ್ನ ನಿಲ್ಲಿಸಿರುವಂತಹ ಗ್ರಾಮಸ್ಥರು. ಯಾತಕ್ಕೋಸ್ಕರ ಹಾಗಾದ್ರೆ? ಡಂಪಿಂಗ್ ಯಾರ್ಡ್ಗೆ ಕಸದ ಲಾರಿಯನ್ನ ಬಿಡದೆ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಅದು ನೋಡಿ ರಸ್ತೆಯನ್ನ ಬಂದ್ ಮಾಡಿ ಆಕ್ರೋಶವನ್ನ ವ್ಯಕ್ತಪಡಿಸಿದಂತಹ ಗ್ರಾಮಸ್ಥರು. ಸುತ್ತಮುತ್ತಲಿನ ಗ್ರಾಮಸ್ಥರು ವಾಸಿಸೋಕೆ ಕಷ್ಟ ಆಗ್ತಾ ಇದೆ. ಇಲ್ಲೇ ತಂದು ಸುರಿತಾರೆ ಕಸನ. ಹೆಂಗೆ ನಾವು ಜೀವನ ಮಾಡಬೇಕು? ಮೊದಲೇ ಶುದ್ಧ ಗಾಳಿ ಇಲ್ಲದೆ ಪರದಾಡ್ತಾ ಇದ್ದೀವಿ. ಎಲ್ಲೆಲ್ಲೂ ಕೂಡ ಮರಗಿಡಗಳೇ ಇಲ್ಲ. ವಾಹನದ ಗಾಳಿಯನ್ನ ಕುಡ್ಕೊಂಡು ಜೀವನ ನಡೆಸ್ತಾ ಇದ್ದೀವಿ. ಅದ್ರ ಮಧ್ಯೆ ಈ ಕಸವನ್ನು ಸುರಿದ್ರೆ ಹೆಂಗ್ರಿ ನಾವು ಜೀವನ ಮಾಡಬೇಕು ಅಂತ ಹೇಳಿ ಗ್ರಾಮಸ್ಥರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಕಸದಿಂದ ದುರ್ವಾಸನೆ, ಕೆಟ್ಟ ವಾಸನೆ ಬರ್ತಾ ಇದೆ, ಕಾಯಿಲೆಗಳು ಬರ್ತಾ ಇದೆ. ಹೆಂಗ್ ನಾವು ವಾಸ ಮಾಡ್ಬೇಕು? ನಾವಿಲ್ಲಿ ಕಸ ಹಾಕೋಕೆ ಬಿಡಲ್ಲ ಅಂತ ಹೇಳಿ ರಸ್ತೆಯನ್ನ ಬಂದ್ ಮಾಡಿ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಇವ್ರು ಮಾಡೋದೇನ್ ತಪ್ಪಲ್ಲ ಬಿಡಿ. ಇವರಿಗೇನು ಕಸ ಸುರಿಯಕ್ಕೆ ಬೇರೆ ಜಾಗಗಳಿಲ್ವಾ? ಹಾಗಾದ್ರೆ ಸುತ್ತಮುತ್ತ ಮನೆಗಳಿದೆ, ನೂರಾರು ಜನ ವಾಸ ಮಾಡುವಂತಹ ಒಂದು ಕುಟುಂಬಗಳಿರುತ್ತೆ. ಹೆಂಗ್ರಿ ವಾಸ ಮಾಡ್ಬೇಕು ಅವರು? ವಾಹನಗಳ ಗಾಳಿಯನ್ನೇ ಕುಡ್ಕೊಂಡು ಜೀವನ ಮಾಡುವಂತ ಪರಿಸ್ಥಿತಿ ಇವತ್ತು ಬೆಂಗಳೂರಿನಲ್ಲಿದೆ. ಶುದ್ಧ ಗಾಳಿಯಂತೂ ಇಲ್ಲವೇ ಇಲ್ಲ. ಶುದ್ಧ ಗಾಳಿಯನ್ನು ಕೂಡ ದುಡ್ಡು ಕೊಟ್ಟು ಕೊಂಡ್ಕೊಳ್ಳುವಂತಹ ಸಂದರ್ಭ ಬಂದ್ರೂ ಆಶ್ಚರ್ಯ ಇಲ್ಲ. ಅಂಥದ್ರಲ್ಲಿ ಕೆಟ್ಟ ವಾಸನೆ, ದುರ್ವಾಸನೆ ಬರುವಂತಹ ಕಸವನ್ನ ಅಲ್ಲೇ ಸುರಿತಾರೆ. ಹೆಂಗೆ ಜೀವನ ಮಾಡಬೇಕು ಅಂತ ಹೇಳಿ ಒಂದು ಕಡೆ ಗ್ರಾಮಸ್ಥರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ರಸ್ತೆಯನ್ನ ಬಂದ್ ಮಾಡಿ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಹೆಂಗ್ ಹಾಕ್ತಾರ ನಾವು ನೋಡ್ತೇವೆ ಅಂತ ಹೇಳಿ ರಸ್ತೆಗೆ ಅಡ್ಡಲಾಗಿ ಟ್ರಾಕ್ಟರ್ ಅನ್ನ ನಿಲ್ಲಿಸಿರುವಂತಹ ಗ್ರಾಮಸ್ಥರು. ಪಾಪ ನೋಡಷ್ಟು ನೋಡಿದ್ದಾರೆ, ಹೇಳಿದ್ದಾರೆ, ಇನ್ಫಾರ್ಮ್ ಮಾಡಿದ್ದಾರೆ. ಆದ್ರೂ ಕೂಡ ಮತ್ತೆ ಮತ್ತೆ ಅದನ್ನೇ ಮಾಡ್ತಾ ಇದ್ದಾರೆ. ಬೆಂಗಳೂರಿನಲ್ಲಿ ಕಸದಕ್ಕಂತೂ ಮುಕ್ತಿ ಹೊಂದೋದಕ್ಕೆ ಸಾಧ್ಯನೇ ಇಲ್ಲ. ವಿವಿಧ ಯೋಜನೆಗಳನ್ನು ಕೂಡ ಮಾಡಿದ್ದಾರೆ. ಜನರಿಗೆ ಅರಿವನ್ನ ಮೂಡಿಸೋದಕ್ಕೆ ಬೇರೆ ಬೇರೆ ರೀತಿಯ ಕ್ರಮವನ್ನು ಕೂಡ ತೆಗೆದುಕೊಳ್ತಾ ಇದ್ದಾರೆ. ಅದೆಲ್ಲ ಸರಿ ಬಿಡಿ. ಆದ್ರೆ ಇವರೇ ಯಾಕೆ ಆ ರೀತಿಯಾಗಿ ಮಾಡ್ತಾ ಇದ್ದಾರೆ? ರಸ್ತೆಗೆ ಅಡ್ಡಲಾಗಿ ಈಗ ಟ್ರಾಕ್ಟರ್ ನ ನಿಲ್ಲಿಸಿ ಹೆಂಗೆ ಕಸ ಸುರಿತೀರಾ ನಾವು ನೋಡ್ತೇವೆ ಅಂತ ಹೇಳಿ ಒಂದು ಕಡೆ ಗ್ರಾಮಸ್ಥರು ಕೂಡ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ರೊಚ್ಚಿಗೆದ್ದಿದ್ದಾರೆ ಬೆಳ್ಳಹಳ್ಳಿಯ ಜನ. ಇದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ವಾಕ್ಥ್ರೂವನ್ನ ನಡೆಸಿದ್ದಾರೆ. ನೋಡ್ಕೊಂಡು ಬರೋಣ ಬನ್ನಿ. ಕಸದ ಲಾರಿಗಳನ್ನ ತಡೆದಿರುವಂತಹ ಹಿನ್ನೆಲೆಯಲ್ಲಿ ನಗರದಲ್ಲಿ ಕಸ ಸಮಸ್ಯೆ ಉಲ್ಬಣಿಸುತ್ತಾ ಅನ್ನುವಂತಹ ಚರ್ಚೆ ಈಗ ಉದ್ಭವ ಆಗಿರುತ್ತದೆ. ಅಂದಾಗೆ ನಾನು KR ಮಾರ್ಕೆಟ್ನಲ್ಲಿದ್ದೀನಿ. ಇಲ್ಲೂ ಕೂಡ ಒಂದು ರೀತಿಯಲ್ಲಿ ಸಾಕಷ್ಟು ಕಸದ ಆಟೋಗಳು ಈಗ ನಿಂತಿರುವಂಥದ್ದನ್ನು ನಾವು ದೃಶ್ಯಾವಳಿಯಲ್ಲಿ ಕಾಣಬಹುದು. ಮುಖ್ಯವಾಗಿ ಅಲ್ಲಿ ಮೂಲಭೂತ ಸೌಕರ್ಯಗಳು ಅಂತಂದರೆ ಬೆಳ್ಳಳ್ಳಿ ಗ್ರಾಮಗಳಿಗೆ ಮೂಲಭೂತ ಸೌಕರ್ಯಗಳಿಗೆ ಸರ್ಕಾರ ಅನುದಾನವನ್ನು ಬಿಡುಗಡೆ ಮಾಡ್ತಾ ಇಲ್ಲ ಅಂತ ಹೇಳಿ ಅಸಮಾಧಾನವನ್ನು ವ್ಯಕ್ತಪಡಿಸಿ ಅಲ್ಲಿನ ಗ್ರಾಮಸ್ಥರು, ಸ್ಥಳೀಯರು ಕಸದ ಲಾರಿಗಳನ್ನು ನಿಲ್ಲಿಸಿದ್ದಾರೆ. ಸುಮಾರು 200ಕ್ಕೂ ಹೆಚ್ಚು ಕಸದ ಲಾರಿಗಳು ಈಗ ಡಂಪಿಂಗ್ ಆಗದೇನೆ ಅಲ್ಲಿ ನಿಂತಿರೋದನ್ನು ನಾವು ನೋಡ್ತಾ ಇದ್ದೀವಿ. ಹಾಗಾಗಿ ಅದರಿಂದ ಒಂದು ರೀತಿಯಲ್ಲಿ ನಗರದಲ್ಲಿ ಕಸದ ಸಮಸ್ಯೆಗಳು ಸೃಷ್ಟಿಯಾಗುತ್ತಾ, ಉಲ್ಬಣಿಸುತ್ತಾ ಅನ್ನುವಂತಹ ಆತಂಕ ಕೂಡ ಎದುರಾಗಿರುವಂಥದ್ದು. ಇವತ್ತು ಬೆಳಗ್ಗೆಯಿಂದಲೇ ಒಂದು ರೀತಿಯಲ್ಲಿ ಹಲವು ಲಾರಿಗಳು ಅಲ್ಲಿ ಡಂಪಿಂಗ್ ಆಗದೆ ಇರುವಂಥ ಹಿನ್ನೆಲೆಯಲ್ಲಿ ಇಲ್ಲೂ ಕೂಡ ವಾಪಸ್ ನಗರಕ್ಕೆ, ಅಂತಂದರೆ ನಿನ್ನೆ ಹೋದಂತಹ ಕಸ ಏನಿರುತ್ತೆ, ಟನ್ ಗಟ್ಟಲೆ ಕಸಗಳೇನಿರ್ತವೆ ಅವು ನಗರದ ನಗರದ ಕಸಗಳೇನಿರ್ತವೆ ಅವು ಡಂಪಿಂಗ್ ಆಗದೆ ಇರುವಂಥ ಹಿನ್ನೆಲೆಯಲ್ಲಿ ಲಾರಿಗಳು ಕೂಡ ವಾಪಸ್ ನಗರಕ್ಕೆ ಬಂದಿಲ್ಲ. ಆ ಹಿನ್ನೆಲೆಯಲ್ಲಿ ಆಟೋಗಳಲ್ಲಿ ಏನು ಸಂಗ್ರಹವಾದಂತಹ ತ್ಯಾಜ್ಯಗಳು, ಕಸಗಳೇನಿರ್ತವೆ ಅದೆಲ್ಲವೂ ಕೂಡ ಈಗ ಹಾಗೆ ಇರುವಂಥದ್ದು. ಸಹಜವಾಗಿ ಇವತ್ತು ಅಥವಾ ಇನ್ನೆರಡು ದಿನಗಳ ಕಾಲ ಇದೇ ಸಮಸ್ಯೆ ಉಲ್ಬಣಿಸಿದ್ರೆ ನಗರದಲ್ಲಿ ಕಸವನ್ನು ಎತ್ತಲಿಕ್ಕೂ ಕೂಡ ಸಾಕಷ್ಟು ಕಷ್ಟ ಆಗುತ್ತೆ. ಅಷ್ಟು ಮಟ್ಟಿಗೆ ಕಸಗಳು ಸಂಗ್ರಹವಾಗುತ್ತೆ. ಅದರಲ್ಲೂ ಕೂಡ ಕೇಂದ್ರ ನಗರ ಪಾಲಿಕೆ, ಉತ್ತರ ನಗರ ಪಾಲಿಕೆ ಹಾಗೆಯೇ ಪಶ್ಚಿಮ ನಗರ ಪಾಲಿಕೆಗಳಲ್ಲಿ ಇದು ಸಾಕಷ್ಟು ಎಫೆಕ್ಟ್ ಆಗುವಂಥದ್ದು. ಹಲವು ವಾರ್ಡ್ಗಳಲ್ಲಿ ಈಗ ಈಗಾಗಲೇ ಕಸದ ರಾಶಿಗಳು ಕಾಣ್ತಾ ಇವೆ. ಹಾಗಾಗಿ ಒಂದೆರಡು ದಿನಗಳ ಕಾಲ ಈ ಒಂದು ಸಮಸ್ಯೆ ಏನಾದರೂ ಹಾಗೆ ಉಳ್ಕೊಂಡಿದ್ರೆ, ಬಗೆಹರಿಯದಿದ್ದರೆ ಇಲ್ಲಿ ನಗರಗಳಲ್ಲಿ, ಅದರಲ್ಲೂ ಕೂಡ ಬೆಂಗಳೂರು ಗಾರ್ಬೇಜ್ ಸಿಟಿಯಾಗಿ ಪರಿವರ್ತನೆ ಆಗೋದರಲ್ಲಿ ಅಚ್ಚರಿ ಇಲ್ಲ. ಕ್ಯಾಮ್ರಾಮನ್